ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಈ ಲೋಗೋ ನೋಡಿದ ತಕ್ಷಣನೇ ಗೊತ್ತಾಗಿರುತ್ತೆ ಸೊ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿರ್ಬೋದು ಅಂತ. ಸೊ ಎಕ್ಸಾಕ್ಟ್ ನಾನು ಹೇಳೋದೇ ಬೇಕಾಗಿಲ್ಲ, ಖಂಡಿತವಾಗ್ಲೂ ಈ ಲೋಗೋ ನೋಡಿದ ತಕ್ಷಣನೇ ಕನ್ಫರ್ಮ್ ಆಗಿ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ ನಾನು ಈ ಒಂದು ಲೈವ್ ಬಂದಿರ್ತೀನಿ ಅಂತ. ಖಂಡಿತವಾಗಲೂ ನಾನು ಈಗ ಮಾತಾಡ್ತಿರುವಂಥ ಒಂದು ವಿಚಾರ ಅಂದರೆ ಅದು ಬಿಗ್ ಬಾಸ್. ಏನು ಕಳೆದ ಒಂದು ಸೀಸನ್ 11ರಲ್ಲಿ ಕಿಚ್ಚ ಸುದೀಪ್ ಅವರು ನನ್ನ ಈ ಒಂದು ಬಿಗ್ ಬಾಸ್ ಜರ್ನಿ ಇಂದಿಗೆ ನಾನು ಕೊನೆ ಮಾಡ್ತಿದ್ದೀನಿ, ಬಿಗ್ ಬಾಸ್ 11 ನನ್ನ ಕೊನೆಯ ಬಿಗ್ ಬಾಸ್ ಅನ್ನುವಂಥ ವಿಚಾರವನ್ನು ಒಂದು ಟ್ವೀಟ್ ಮುಖಾಂತರ ತಿಳಿಸಿದರು. ಅಭಿಮಾನಿಗಳ ಒಂದಷ್ಟು ಪ್ರಶ್ನೆಗಳು ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದರು. ಆದರೆ ಬಿಗ್ ಬಾಸ್ ಸೀಸನ್ 11 ಮುಗೀತು, 12 ಬರುತ್ತಾ ಬರಲ್ವಾ? ಒಂದು ವೇಳೆ ಬಂದರೂ ಸುದೀಪ್ ಅವರು ಇರ್ತಾರಾ ಇರಲ್ವಾ? ಯಾಕೆ ಅವರು ಸುದೀಪ್ ಅವರು ಬಿಗ್ ಬಾಸ್ ಬಿಟ್ಟರು? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ಇದ್ವು. ಇದರ ನಡುವೆ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಮಾಡೋದಕ್ಕೆ ಕಾರಣ ನನ್ನ ವೈಯಕ್ತಿಕ ಇರಬಹುದು, ಜೊತೆಗೆ ನನ್ನ ಒಂದು ಸಿನಿಮಾ ಕೆರಿಯರ್ ದೃಷ್ಟಿಗೋಸ್ಕರ ನಾನು ಬಿಗ್ ಬಾಸಿಂದ ದೂರ ಹೋಗ್ತಾ ಇದ್ದೀನಿ, ವರ್ಷಕ್ಕೆ 2 ಸಿನಿಮಾವನ್ನು ಮಾಡುವಂಥದ್ದು ಉದ್ದೇಶ ನನ್ನದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾರಣವನ್ನು ಕೊಟ್ಟಿದ್ದರು. ಜೊತೆಗೆ ಟ್ವೀಟ್ ಮಾಡಿ ಆ ಬಿಗ್ ಬಾಸ್ ಜರ್ನಿಗಾಗಿ ಒಂದು ಭಾವನಾತ್ಮಕ ಒಂದು ಪೋಸ್ಟ್ ಕೂಡ ಹಾಕಿದರು. ಸೊ ಅದರ ಜೊತೆಗೆ ಬಿಗ್ ಬಾಸ್ 11 ಒಂದು ಫೈನಲಲ್ಲಿ ಕೂಡ ಇಡೀ ಕುಟುಂಬ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿದ್ದರು, ನೋಡಿದ್ರು, ಖುಷಿಪಟ್ಟರು. ಸೊ ಇದೆಲ್ಲ ನೋಡಿದಂಥವರು ಮೇ ಬಿ ಇಲ್ಲಿಗೆ ಸುದೀಪ್ ಅವರ ಒಂದು ಬಿಗ್ ಬಾಸ್ ಜರ್ನಿ ಮುಗೀತು ಅನ್ನುವಂಥಲ್ಲೇ ಇದ್ದರು. ಆದರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯ ಕಲರ್ಸ್ ವಾಹಿನಿಯ ಮುಖ್ಯಸ್ಥರು ಮಾತ್ರ ನಾವು ಬಿಗ್ ಬಾಸ್ ಮಾಡೇ ಮಾಡ್ತೀವಿ, ಸುದೀಪ್ ಅವರು ಇದ್ದೇ ಇರ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆಂಟ್ ಆದಂಥ ಒಂದು ಉತ್ತರವನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದರು. ಸೊ ಇವತ್ತು ಅವರ ಆ ಒಂದು ಕಾನ್ಫಿಡೆಂಟ್ ಯಾವ ಲೆವೆಲ್ ಇತ್ತು, ಯಾಕೆ ಅನ್ನುವಂಥದ್ದನ್ನ ಇವತ್ತು ಅವರು ಪ್ರೂವ್ ಮಾಡಿದ್ದಾರೆ. ಕಾರಣ ಬಿಗ್ ಬಾಸ್ ಸೀಸನ್ 11 ಬರ್ತಿದೆ, ಅದು ಕಿಚ್ಚನ ಜೊತೆಯಲ್ಲೇ ಬರ್ತಿರುವಂಥದ್ದು ವಿಶೇಷ. ಏನಕ್ಕೆ ಅಂದರೆ ಸಾಕಷ್ಟು ಪ್ರಶ್ನೆಗಳಿದು. ಮೋಸ್ಟ್ಲಿ ಸುದೀಪ್ ಅವರು ಇಲ್ಲದ ಕಾರಣ ಈ ಒಂದು ಸೀಸನ್ನ ಮಾಡೋದೇ ಇಲ್ವೇನೋ ಅನ್ನುವಂಥದ್ದು. ಇದರ ಜೊತೆಗೆ ಮಧ್ಯದಲ್ಲಿ ಒಂದಷ್ಟು ಜನ ಸುದೀಪ್ ಅವರು ಇಲ್ಲ ಅಂದರೆ ಆ ಜಾಗಕ್ಕೆ ರಿಷಬ್ ಶೆಟ್ಟಿ ಬರ್ಬಹುದಾ, ದರ್ಶನ್ ಬರ್ಬೋದಾ, ಯಶ್ ಬರ್ಬೋದಾ, ಅದರ ಮಧ್ಯದಲ್ಲೂ ಕೂಡ ರಮೇಶ್ ಅರವಿಂದ್ ಅವರೇನಾದರೂ ಹೋಸ್ಟ್ ಮಾಡ್ತಾರಾ, ಗಣೇಶ್ ಹೋಸ್ಟ್ ಮಾಡ್ತಾರಾ, ಈ ರೀತಿಯಾದಂತಹ ಒಂದಷ್ಟು ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿದ್ವು. ಆದರೆ ಅವೆಲ್ಲ ಕೂಡ ಈಗ ಊಹಾಪೋಹಗಳೇ ಆಗಿವೆ. ಸೊ ಕಲರ್ಸ್ ವಾಹಿನಿಯವರು ಅವತ್ತು ಏನು ಹೇಳಿದರು, ಬಿಗ್ ಬಾಸ್ 12 ಇರುತ್ತೆ, ಸುದೀಪ್ ಅವರು ಇರ್ತಾರೆ ಅನ್ನುವಂಥದ್ದು ಏನಿತ್ತು ಅದು ಸತ್ಯ ಆಗಿದೆ. ಕೊನೆಗೂ ಈಗ ಬಿಗ್ ಬಾಸ್ನ ಅಭಿಮಾನಿಗಳಿಗೆ ಒಂದು ಸಿಹಿ ಸಮಾಚಾರ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಬಿಗ್ ಬಾಸ್ ಅಂದರೆ ಸುದೀಪ್ ಅಂದರೆ ಬಿಗ್ ಬಾಸ್, ಇದು ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಅವರಿಲ್ಲದಂಥ ಬಿಗ್ ಬಾಸ್ನ ನಾವು ಎಷ್ಟೋ ಜನ ನಾವು ನೋಡೋದೇ ಇಲ್ಲ ಅನ್ನುವಂಥದ್ದಿದ್ರು. ಇದೆಲ್ಲವನ್ನು ಕೂಡ ಅರಿತಿದ್ದಂಥ ಕಲರ್ಸ್ ವಾಹಿನಿ ಈಗ ಕೊನೆಗೂ ಸುದೀಪ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಆ ಒಂದು ವೇದಿಕೆ ಇವತ್ತು ಬಿಗ್ ಬಾಸ್ನ ಒಂದು ವೇದಿಕೆ ಒಂದು ಮಾಧ್ಯಮಗಳ ಮುಂದೆ ಬಂದು ಒಂದು 12ರ ಒಂದು ಜರ್ನಿಯ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇದರ ನಡುವೆ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಬಿಟ್ಟೋದಕ್ಕೆ ಕಾರಣ ಏನು, ಮತ್ತೆ ವಾಪಸ್ ಬರೋದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಏನು ಮೊದಲಿಗೆ ಸುದೀಪ್ ಅವರು ಹೇಳಿರುವ ಹಾಗೆ ಅವರ ಒಂದು ಸಿನಿಮಾದ ಕೆರಿಯರ್ ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇರಲಿಲ್ಲ. ಅಂದು ಕೂಡ ಸುದೀಪ್ ಅವರು ಹೇಳಿದರು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗಿದೆ ಅನ್ನುವಂಥದ್ದು. ಸೊ ಆದರೂ ಕೂಡ ಇವತ್ತು ಕೂಡ ಸುದೀಪ್ ಅವರ ಆಲೋಚನೆ ಅವತ್ತೇನಿತ್ತು ಇವತ್ತು ಅದೇ ಇದೆ. ಹಾಗಂತ ಸಿನಿಮಾ ವರ್ಷಕ್ಕೆ 2 ಸಿನಿಮಾ ಬರೋ ಜಾಗದಲ್ಲಿ ಒಂದಲ್ಲ 2 ಸಿನಿಮಾಗಳು ಬರುತ್ತೆ, ಜೊತೆಗೆ ಬಿಗ್ ಬಾಸ್ನಲ್ಲೂ ಇರುತ್ತೆ. ಕಾರಣವನ್ನು ಕೂಡ ಹೇಳಿದರೆ ಆ ಒಂದು ಕಾರಣ ಕೇಳಿದ್ರೆ ನಿಜಕ್ಕೂ ಕೂಡ ಒಂದು ಬೇಸರ ಆಗುತ್ತೆ. ಏನಪ್ಪ ಅಂತಂದರೆ ನನ್ನ ತಾಯಿ ಅಂದರೆ ಬಿಗ್ ಬಾಸ್ ಸೀಸನ್ 11 ಶುರುವಾಗಿತ್ತು, ಒಂದು 2-3 ವಾರ ಕೂಡ ಆಗಿತ್ತು, ಮಧ್ಯದಲ್ಲೇ ಅವರ ತಾಯಿ ಕೂಡ ಒಂದು ನಿಧನರಾಗ್ತಾರೆ. ಸೊ ಅದಾದ ನಂತರ ತಾಯಿ ಮತ್ತು ಮಗನ ಒಂದು ಬಾಂಧವ್ಯ ಹೇಗಿತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾ ಕೂಡ ತುಂಬ ಗೊತ್ತಿರುವಂಥ ವಿಚಾರ. ಸಾಕಷ್ಟು ನೋವಿನಲ್ಲಿದ್ದರೂ ಕೂಡ ಕೇವಲ 2 ವಾರ ಗ್ಯಾಪ್ ತಗೊಂಡು ತನ್ನ ತಾಯಿಯನ್ನು ಕಳೆದುಕೊಂಡಿರುವಂಥ ನೋವಿನಲ್ಲೂ ಕೂಡ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ವೇದಿಕೆಯ ಮೇಲೆ ನಿಂತ್ಕೋತಾರೆ. ಅದು ಅವರ ಒಂದು ಕಮಿಟ್ಮೆಂಟ್, ಅವರ ಒಂದು ಬದ್ಧತೆ, ಅವರ ಒಂದು ಕೆಲಸದ ಮೇಲಿರುವಂತಹ ಗೌರವ ಅಲ್ಲಿ ಗೊತ್ತಾಗುತ್ತೆ. ಆದರೆ ಆ ಒಂದು ನೋವೇನಿದೆ, ಏನಕ್ಕೆಂದರೆ ಸುದೀಪ್ ಅವರಿಗೆ ಅವರ ತಾಯಿಯನ್ನು ಕಳೆದುಕೊಂಡಿರುವಂಥ ನೋವು ಒಂದು ಕಡೆ ಆದರೆ ತನ್ನ ತಾಯಿಯ ನೆಚ್ಚಿನ ಕಾರ್ಯಕ್ರಮವನ್ನು ತಾಯಿ ಇಲ್ಲದ ಸಂದರ್ಭದಲ್ಲಿ ನಾನು ಹೋಸ್ಟ್ ಮಾಡ್ತಿದ್ದೀನಿ ಅನ್ನುವಂಥ ಒಂದು ನೋವಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿದೆ. ಸೊ ನಾನು ಬಿಗ್ ಬಾಸ್ ಬಿಡೋದಕ್ಕೂ ಕೂಡ ನನ್ನ ತಾಯಿಯ ನಿಧನ ಕೂಡ ಒಂದು ಕಾರಣ ಅನ್ನುವಂಥದ್ದನ್ನ ಸ್ವತಃ
ಕಿಚ್ಚ ಸುದೀಪ್ ಅವರೇ ಹೇಳಿರುವಂಥದ್ದು. ಸೊ ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಎನ್ಬೋದು. ಏನಕ್ಕೆ ಅಂದರೆ ಯಾವುದೇ ತಾಯಿಗೆ ಯಾವುದೇ ಮಕ್ಕಳಾಗಲಿ ತನ್ನ ತಂದೆ ತಾಯಿಗಳಿಗೆ ಎಷ್ಟು ಮುಖ್ಯ ಮಕ್ಕಳುಗಳಿಗೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ತನ್ನ ತಾಯಿಯ ನೋವಿನಲ್ಲೂ ಒಂದಷ್ಟು ನೋವಿರುತ್ತೆ, ಆ ಒಂದು ಹೊಡೆತ ಏನು ಅನ್ನುವಂಥದ್ದನ್ನ ಅವ್ರು ಇವತ್ತಲ್ಲಿ ಹೇಳ್ಕೊಂಡ್ರು. ಅದರ ಜೊತೆಗೆ ಒಂದು ಕಡೆ ತಾಯಿ, ಮತ್ತೊಂದು ಕಡೆ ತಾಯಿಯ ಭಾಷೆ ಅಂದರೆ ನಮ್ಮ ಕನ್ನಡ. ಒಂದು ಕಡೆ ತಾಯಿಯ ಕಳೆದುಕೊಂಡಿರುವುದಾದರೆ ಮತ್ತೊಂದು ಕಡೆ ತನ್ನ ತಾಯಿ ಭಾಷೆಯಾದ ಕನ್ನಡಕ್ಕೆ ಸಿಗಬೇಕಾದಂತಹ ಗೌರವ ಆ ಒಂದು ವೇದಿಕೆಯಲ್ಲಿ ಸಿಗ್ತಾ ಇಲ್ಲ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅಂದರೆ ಸುದೀಪ್ ಅವರು ಕೂಡ ಸ್ವತಃ ಅದನ್ನೇ ಹೇಳುತ್ತೇನೆಂದರೆ ಕಲರ್ಸ್ ವಾಹಿನಿಯಲ್ಲಿ, ಅದರಲ್ಲೂ ಕೂಡ ಬಿಗ್ ಬಾಸ್ನ ವೇದಿಕೆಯಲ್ಲಾಗಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ವಾಹಿನಿಯಲ್ಲಿ ಕನ್ನಡಕ್ಕೆ ಸಿಗಬೇಕಾದಂತಹ ಸ್ಥಾನಮಾನ ಗೌರವ ಸಿಗ್ತಾ ಇದೆ. ಆದರೆ ಅದರ ಮೇಲಿನ ಹೈರಾಕಿಯಲ್ಲಿ ಸ್ವಲ್ಪ ನಮಗೆ ಅದೊಂದು ಸ್ವಲ್ಪ ಇರ್ಸು ಮುರ್ಸು ಆಗಿತ್ತು. ಸೊ ಆ ಒಂದು ವಿಚಾರವಾಗಿ ನಾನು ಬಿಗ್ ಬಾಸ್ನ ಬಿಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ನನ್ನ ಒಂದು ಬದ್ಧತೆ, ನನ್ನ ತಾಯಿ ನಾಡಿ ತನ್ನ ತಾಯಿ ಭಾಷೆಗೋಸ್ಕರ ನಾನು ಅದನ್ನು ಮಾಡಲೇಬೇಕಾಗಿತ್ತು. ಆ ಒಂದು ಕಾರಣದಿಂದ ನಾನು ಬಿಟ್ಟೆ. ಸೊ ಆದರೆ ಅವರು ಸತತವಾಗಿ ನಾನು ಬಿಗ್ ಬಾಸು ಬಿಟ್ಟು ಒಂದು 2-3 ತಿಂಗಳುಗಳ ನಂತರವೇ ಕಲರ್ಸ್ ವಾಹಿನಿಯವರು ಸತತವಾಗಿ ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ಬರೋಬ್ಬರಿ 12 ಮೀಟಿಂಗ್ಗಳನ್ನು ಮಾಡಿದ್ವಿ. ಅದಾದ ನಂತರ ಒಂದಷ್ಟು ಅಭಿಮಾನಿಗಳ ಒಂದು ವಿಡಿಯೋಗಳನ್ನು ಕೂಡ ನನಗೆ ತೋರಿಸಿದ್ರು. ಸಾಕಷ್ಟು ಅಭಿಮಾನಿಗಳು ಸುದೀಪ್ ಅವರು ಇಲ್ಲ ಅಂತಂದರೆ ನಾವುಗಳು ಆ ಒಂದು ಕಾರ್ಯಕ್ರಮವನ್ನೇ ನೋಡೋದಿಲ್ಲ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಒಂದಷ್ಟು ಸ್ಪರ್ಧಿಗಳು ಕೂಡ ಸುದೀಪ್ ಸರ್ ಇಲ್ಲ ಅಂತ ಅಂದರೆ ನಾವು ಆ ಒಂದು ವೇದಿಕೆಗೆ ಬರೋದಕ್ಕೆ ನಾವು ಕೂಡ ಯೋಚನೆ ಮಾಡಬೇಕು. ಈ ರೀತಿಯಾದಂತಹ ಒಂದಷ್ಟು ವಿಚಾರ ಬಂದಾಗ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ, ಸೊ ಅದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇತ್ತು. ಸೊ ಆ ಒಂದು ಶೋನ ಅವರು ನಡೆಸ್ತಿದ್ರೋ ಬಿಡ್ತಿದ್ರೋ ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ಅದರ ಜೊತೆ ನನ್ನ ಅಭಿಮಾನಿಗಳ ಭಾವನೆಗಳ ಜೊತೆ ನಾನು ಬೆರೀಬೇಕಾಗಿತ್ತು. ಸೊ ಆ ಒಂದು ಕಾರಣ ನಾನು ಮತ್ತೆ ವಾಪಸ್ ಬರೋದಕ್ಕೆ ಒಂದಾದರೆ, ಮತ್ತೊಂದು ಕಡೆ ನನ್ನ ಕನ್ನಡಕ್ಕೆ ಸಿಗಬೇಕಾದಂಥ ಸ್ಥಾನಮಾನವನ್ನು ಕೊಡೋದಕ್ಕೆ ಬಿಗ್ ಬಾಸ್ ಸಂಬಂಧಪಟ್ಟಂತೆ ಅವರು ಒಪ್ಕೊಂಡಿದ್ದಾರೆ. ನನ್ನ ಸಲಹೆಯನ್ನು ಅವರು ಸ್ವೀಕರಿಸಿದ್ದಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಮತ್ತೆ ಬಿಗ್ ಬಾಸ್ ಬಂದಿದ್ದೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಸೊ ಏನೇ ಆದರೂ ಕೂಡ ಸುದೀಪ್ ಅವರ ಒಂದಷ್ಟು ಈ ವಿಚಾರ ಎಲ್ಲ ನೋಡಿದಾಗ ವೈಮನಸ್ಸು ಅಂದರೂ ಕೂಡ ತಪ್ಪಲ್ಲ. ಸೊ ಆ ಎಲ್ಲ ಮುನಿಸನ್ನು ಈಗ ಕಲರ್ಸ್ ವಾಹಿನಿಯವರು ಮನ್ನಿಸಿ, ಸೊ ಸುದೀಪ್ ಅವರ ಆ ಒಂದು ಕೋಪ ಏನಿತ್ತು ಆ ಒಂದು ಕೋಪವನ್ನು ಅವರು ಕೂಡ ಅದನ್ನು ತಣ್ಣಗಾಗುವಂಥ ಮಾಡಿದ್ದಾರೆ. ಸೊ ಕಲರ್ಸ್ ವಾಹಿನಿಯ ಚಿಕ್ಕ ಒಂದು ತಪ್ಪನ್ನು ಕೂಡ ಸುದೀಪ್ ಅವರು ಮನ್ನಿಸಿ ಈಗ ಸೊ ಮತ್ತೆ ಬಿಗ್ ಬಾಸ್ ವೇದಿಕೆಯಲ್ಲಿ ಸೀಸನ್ 12ರ ಒಂದು ನಿರೂಪಣೆ ಮಾಡೋದಕ್ಕೆ ಸುದೀಪ್ ಅವರು ಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ಇನ್ನು ಈ ಒಂದು ಬಿಗ್ ಬಾಸ್ ಯಾವಾಗಿಂದ ಬರ್ತಾರೆ ಅನ್ನುವಂಥ ವಿಚಾರ ಕೂಡ ಗೌಪ್ಯವಾಗಿದ್ದಾರೆ ಸದ್ಯಕ್ಕೆ. ಈ ಒಂದು ವಿಚಾರ ಏನಿತ್ತು ಇವತ್ತು ಸುದೀಪ್ ಅವರ ಆಗಮನದ ಬಗ್ಗೆ, ಸೊ ಒಂದು ಸುದೀಪ್ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಇಡೀ ಕಲರ್ಸ್ ವಾಹಿನಿ ಅಷ್ಟೇ ಅಲ್ಲ, ಬಿಗ್ ಬಾಸ್ ಬಳಗದಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು. ಮತ್ತು ಆ ಒಂದು ಎರ ಏನಿತ್ತು ಆ ಕಂಟಿನ್ಯೂ ಆಗಬೇಕು. ಸುದೀಪ್ ಅವರ ಒಂದು ನಿರೂಪಣೆ ಇರ್ಬೋದು, ಆ ಒಂದು ಗೆಸ್ಟು ಅಲ್ಲಿಗೆ ಬರ್ತಿದ್ದಂಥ ಒಂದು ಸ್ಪರ್ಧಿಗಳಿರ್ಬೋದು, ಜೊತೆಗೆ ಆ ಒಂದು ಫಾಲೋವರ್ಸ್ ಏನಿದ್ದಾರೆ, ವ್ಯೂವರ್ಸ್ ಏನಿದ್ದಾರೆ, ಆ ಒಂದು ಕನೆಕ್ಟಿವಿಟಿ, ಆ ಒಂದು ಲೆಗಸಿಯನ್ನು ಕಂಟಿನ್ಯೂ ಮಾಡಬೇಕಂದ್ರೆ ಸುದೀಪ್ ಅವರು ಬೇಕೇ ಬೇಕನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಈಗ ಸುದೀಪ್ ಅವ್ರ ಜೊತೆ ಒಂದು ಮಾತುಕತೆ ಆಡುವ ಮುಖಾಂತರ ಕರ್ಕೊಂಡ್ಬಂದಿದ್ದಾರೆ. ಸೊ ಫೈನಲಿ ಬಿಗ್ ಬಾಸ್ನಲ್ಲಿ ನಮ್ಮ ಕನ್ನಡದ ಬಿಗ್ ಬಾಸ್ ಸುದೀಪ್ ಅವರು ಇರ್ತಾರೆ ಅನ್ನುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಸ್ವತಃ ಸುದೀಪ್ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ಇದೊಂದೇ ಸೀಸನ್ ಅಲ್ಲ, ಮತ್ತೆ ಮುಂದಿನ 4 ಸೀಸನ್ಗೂ ಕೂಡ ಸುದೀಪ್ ಅವರು ಕಲರ್ಸ್ ವಾಹಿನಿಯ ಜೊತೆ ಬಿಗ್ ಬಾಸ್ ಜೊತೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಸೊ ಆದರೆ 12ನೇ ಸೀಸನ್ ಯಾವಾಗ ಬರುತ್ತೆ, ಸ್ಪರ್ಧಿಗಳ ಆಯ್ಕೆ ಹೇಗಿರುತ್ತೆ, ಯಾವ್ಯಾವ ರೀತಿಯಾದಂಥ ಗೇಮ್ಗಳಿರುತ್ತೆ, ಸೊ ಬಿಗ್ ಬಾಸ್ ಮನೆ ಯಾವ ರೀತಿ ಇರುತ್ತೆ, ಬಿಗ್ ಬಾಸ್ ಮನೆ ಎಲ್ಲಿರುತ್ತೆ, ಸೊ ಒಂದು ದೊಡ್ಡ ಮಟ್ಟದ ಆಲೋಚನೆ ಇದೆ ಅನ್ನುವಂಥದ್ದನ್ನ ಕಲರ್ಸ್ ವಾಹಿನಿಯ ಮುಖ್ಯಸ್ಥರು ಕೂಡ ಹೇಳಿದ್ದಾರೆ. ಸೊ ಆದರೆ ಸದ್ಯಕ್ಕೆ ಈಗ ಬಿಲ್ಲರಂಗ ಭಾಷಾ ಒಂದು ಸಿನಿಮಾದ ಶೂಟಿಂಗಲ್ಲಿ ಸುದೀಪ್ ಅವರು ಇರೋದ್ರಿಂದ ಸೊ ಐ ಥಿಂಕ್ ಇನ್ನೊಂದು 2-3 ತಿಂಗಳೊಳಗಡೆ ಆ ಒಂದು ಸಿನಿಮಾದ ಒಂದು ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿರ್ತದೆ. ಅದಾದ ನಂತರ ಮೇ ಬಿ ಸುದೀಪ್ ಅವರು ಅಕ್ಟೋಬರ್ನಲ್ಲಿ ಮತ್ತೆ ಬಿಗ್ ಬಾಸ್ ಅಂಗಳದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥ ವಿಚಾರ ಇದೆ. ಸೊ ಫೈನಲ್ ಅದು ಏನೇ ಆದರೂ ಕೂಡ ಮತ್ತೆ ಸಾಕಷ್ಟು ಕಿರುತೆರೆಯ ವೀಕ್ಷಕರಿರ್ಬೋದು, ಸುದೀಪ್ ಅವರ ಅಭಿಮಾನಿಗಳಿರ್ಬೋದು, ಬಿಗ್ ಬಾಸ್ನ ಪ್ರೇಕ್ಷಕರಿರ್ಬೋದು, ಅವರೆಲ್ಲರಿಗೂ ಕೂಡ ಈಗ ಕಲರ್ಸ್ ವಾಹಿನಿ ಮತ್ತು ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಒಂದು ಸರ್ಪ್ರೈಸ್ ಮತ್ತು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ 12 ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ, ಅದು ಕಿಚ್ಚನ ನೇತೃತ್ವದಲ್ಲಿ ಅನ್ನುವಂಥದ್ದನ್ನ ಹೇಳಿರುವಂಥದ್ದು ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಿಗೆ ಒಂದು ಸಂತಸದ ವಿಚಾರ ಅಂತಲೇ ಹೇಳ್ಬೋದು. ಇದು ನಮ್ಮ ಡಿಜಿಟಲ್ನ ಒಂದು ವಿಶೇಷವಾದಂಥ ವಿಚಾರವಾಗಿತ್ತು. ನಾಳೆಯೂ ಕೂಡ ಇದೇ ರೀತಿಯಾದಂಥ ಒಂದು ವಿಶೇಷವಾದಂಥ ವಿಚಾರ ತಗೊಂಡು ಡಿಜಿಟಲ್ ಲೈವ್ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.